Hello everybody. In this video I am going to explain the topic tax-free incomes or exempted incomes. Let us understand the meaning of tax-free income or exempted income. Andre ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. Any income earned by an individual on which he or she need not pay tax under Income Tax Act is called as exempted income. ಅಂದರೆ ಯಾವ ಆದಾಯ ಅಥವಾ ಇನ್ಕಮನ್ನು ಇಂಡಿವಿಜುವಲ್ ಅರ್ನ್ ಮಾಡ್ತಾನೆ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಅದು ನಾವು ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಕರಿತೀವಿ. ದ ಫಾಲೋಯಿಂಗ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಫಾರ್ ಸೆಲ್ಫ್ ಆ್ಯಂಡ್ ಇಂಡಿವಿಜುವಲ್ಸ್. ಅಂದರೆ ಯಾವುದೆಲ್ಲ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಫಸ್ಟ್ ಒನ್ ಇಸ್ ಅಗ್ರಿಕಲ್ಚರಲ್ ಇನ್ಕಮ್, ಸೆಕ್ಷನ್ 10 ಸಬ್ಸೆಕ್ಷನ್ 1. ಸೊ ಎನಿ ಅಗ್ರಿಕಲ್ಚರಲ್ ಇನ್ಕಮ್ earned in India is exempt from tax. So this is explained under section 10 subsection 1. So already regarding this agricultural income earned in India, so regarding this concept, now scope of total income problem alli ನಾವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಹಾಗೂ ಗೊತ್ತು ಇದೆ ಏನಂದರೆ agricultural income if it is earned in India it is exempt from tax. So it is explained by section 10 subsection 1. Share of income from HUF, section 10 subsection 2. So what is this share of income from HUF? HUF means Hindu undivided family, and share of income ಇಲ್ಲಿ ನೋಡಿ ಶೇರ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಈಕ್ವಿಟಿ ಶೇರ್ ಆರ್ ಪ್ರಿಫರೆನ್ಸ್ ಶೇರ್. ಇಲ್ಲಿ ಶೇರ್ ಅಂತ ಹೇಳಿದ್ರೆ ಆ ಭಾಗ ಅಂತ. ಈಗ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿಯಿಂದ ನಿಮ್ಮ ಒಂದು ಭಾಗವನ್ನು ನೀವು ಪಡ್ಕೊಂಡಿದ್ದೀರಾ ಅಂದರೆ ಆದಾಯದಲ್ಲಿ ನಿಮ್ಮ ಫ್ಯಾಮಿಲಿ ಇನ್ಕಮಿಂದ ನಿಮ್ಮ ಶೇರನ್ನು ನೀವು ಪಡ್ಕೊಂಡಿದ್ದೆ ಆದರೆ ದಟ್ ಈಸ್ ಶೇರ್ ಹಿಯರ್. ಅಂದರೆ ಭಾಗ ಅಂದರೆ ಆದಾಯದ ಒಂದು ಭಾಗ ಅಂತ ಹೇಳ್ಬಿಟ್ಟು. ಇಲ್ಲಿ ಶೇರ್ ಆಫ್ ಇನ್ಕಮ್ ಫ್ರಮ್ HUF ಅಂತ ಹೇಳಿದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಕೇಸಲ್ಲಿ ಏನಾಗುತ್ತೆ ಅಂದರೆ ದ ಹೆಡ್ ಇಸ್ ಕಾಲ್ಡ್ ಅಸ್ ಕರ್ತ, ದ ಅದರ್ ಮೆಂಬರ್ಸ್ ಆರ್ ಕಾಲ್ಡ್ ಅಸ್ ಕೋ ಪಾರ್ಟ್ನರ್. ಅಂದರೆ ಯಾರು ಹೆಡ್ ಇರ್ತಾನೆ ಯಜಮಾನ ಅವನ್ನ ನಾವು ಕರ್ತ ಅಂತ ಕರಿತೀವಿ, ಹಾಗೆ ಉಳಿದವ್ರನ್ನ ನಾವು ಸದಸ್ಯರು ಅಥವಾ ಕೋ ಪಾರ್ಟ್ನರ್ಸ್ ಅಂತ ಕರಿತೀವಿ. ಶೇರ್ ಆಫ್ ಇನ್ಕಮ್ ಫ್ರಮ್ HUF ಅಂದರೆ ಈಗ HUF ಏನು ಇನ್ಕಮ್ ಅರ್ನ್ ಮಾಡುತ್ತೆ, ದ ಇನ್ಕಮ್ ಅರ್ನ್ಡ್ ಬೈ HUF ಆನ್ ದ್ಯಾಟ್ ಇನ್ಕಮ್ ಟ್ಯಾಕ್ಸ್ ಇಸ್ ಟು ಬಿ ಪೇಯ್ಡ್ ಬೈ HUF. ಅಂದರೆ HUF ಏನು ಇನ್ಕಮ್ ಅರ್ನ್ ಮಾಡುತ್ತೆ ಅಂದರೆ ಹಿಂದೂ ಕುಟುಂಬ ಏನು ಇನ್ಕಮ್ ಅರ್ನ್ ಮಾಡುತ್ತೆ ಅದ್ರ ಮೇಲೆ ಟ್ಯಾಕ್ಸ್ ಯಾರು ಪೇ ಮಾಡಬೇಕಾಗತ್ತೆ ಅಂದರೆ HUF ಪೇ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ದ್ಯಾಟ್ HUF ಇನ್ಕಮ್ ಇಸ್ 10 lakh, ಅದರಲ್ಲಿ 2 lakh ಟ್ಯಾಕ್ಸ್ ಪೇ ಮಾಡ್ತು ಅಂತ ತಿಳ್ಕೊಳ್ಳಿ, 8 lakh ಉಳಿತು. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. HUF ಹ್ಯಾಸ್ ಅರ್ನ್ಡ್ income of rupees 10 lakh. Out of 10 lakh, 2 lakh it paid as tax. ಈಗ ಎಷ್ಟು ಉಳಿತು ಅಂತ ಹೇಳಿದ್ರೆ 8 lakh rupees ಉಳಿತು. ಈಗ 8 lakhಲ್ಲಿ ಇಟ್ ಇಸ್ ಹಿಂದೂ ಅಂಡರ್ಡ್ ಫ್ಯಾಮಿಲಿ ಸ್ಟೂಡೆಂಟ್ಸ್ ಅಂದರೆ ಅದರಲ್ಲಿ ಮೆಂಬರ್ಸ್ಗಳಿರ್ತಾರೆ. 8 lakhಲ್ಲಿ 4 ಜನ ಮೆಂಬರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರು 2 lakhs ತಮ್ಮ ಶೇರ್, ತಮ್ಮ ಭಾಗವನ್ನು 8 ಲಕ್ಷ ಏನು HUF ಇನ್ಕಮ್ ಇದೆ ಅದರಲ್ಲಿ ತಮ್ಮ ಭಾಗವನ್ನು 4 ಜನ ತೊಗೊಂಡ್ರು ಅಂತ ತಿಳ್ಕೊಳ್ಳಿ. ಸೊ ಈಚ್ ಒನ್ ವಿಲ್ ಗೆಟ್ 2 lakh rupees. Now the share of income received from HUF by the members ಅಂದರೆ HUFನ ಆದಾಯದಿಂದ ಮೆಂಬರ್ಸ್ ಏನು ತಮ್ಮ ಭಾಗವನ್ನು ಪಡ್ಕೊಂಡಿರ್ತಾರೆ ಅದು ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಯಾಕೆ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಅಂದರೆ ಆಲ್ರೆಡಿ HUF ಹ್ಯಾಡ್ ಪೇಯ್ಡ್ ಟ್ಯಾಕ್ಸ್. ಮತ್ತು ಮೆಂಬರ್ಸ್ ಏನು ತಮ್ಮ ಭಾಗವನ್ನು ಪಡ್ಕೊತಾರೆ ಆದಾಯದಲ್ಲಿ HUFನ ಆದಾಯದಲ್ಲಿ ಅದ್ರ ಮೇಲೆ ಮತ್ತೆ ಟ್ಯಾಕ್ಸ್ ಚಾರ್ಜ್ ಮಾಡಿದ್ರೆ ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ. ಇಟ್ ಈಸ್ ಅಗೇನ್ಸ್ಟ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಸೊ ದ ಶೇರ್ ಆಫ್ ಇನ್ಕಮ್ ಫ್ರಮ್ HUF ಈಸ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 2. Share of income from partnership firm. So in case of partnership firm, there will be partner students. Now assume that partnership firm has earned a profit earn ಮಾಡಿದೆ. ಈಗ ಫರ್ಮ್ ಏನು ಪ್ರಾಫಿಟ್ ಅರ್ನ್ ಮಾಡಿದೆ ಅದ್ರ ಮೇಲೆ ಫರ್ಮೇ ಟ್ಯಾಕ್ಸ್ ಪೇ ಮಾಡಬೇಕು, ಪಾರ್ಟ್ನರ್ಸ್ ಅಲ್ಲ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಪಾರ್ಟ್ನರ್ಶಿಪ್ ಫರ್ಮ್ ತನ್ನ ಬಿಸ್ನೆಸ್ಸಿಂದ ಏನು ಪ್ರಾಫಿಟ್ ಅರ್ನ್ ಮಾಡಿರುತ್ತೆ ಆನ್ ದ್ಯಾಟ್ ಪ್ರಾಫಿಟ್ ದ ಫರ್ಮ್ ವಿಲ್ ಪೇ ಟ್ಯಾಕ್ಸ್. ಮತ್ತು ಪಾರ್ಟ್ನರ್ಸ್ ಏನು ಮಾಡ್ತಾರೆ ಅಂದರೆ ಟೇಕ್ ದ ಸೇಮ್ ಎಕ್ಸಾಂಪಲ್ ವಿಚ್ ಐ ಗೇವ್ ಇನ್ ಕೇಸ್ ಆಫ್ HUF. 5 lakh rupees ಪ್ರಾಫಿಟ್ ಫರ್ಮ್ ಅರ್ನ್ ಮಾಡಿದೆ, ಇಟ್ಸ್ ಇನ್ಕಮ್ ಇಸ್ 5 lakh ಯು ಅಸ್ಯೂಮ್. 1 lakh ದ ಫರ್ಮ್ ಪೇಯ್ಡ್ ಟ್ಯಾಕ್ಸ್. ಆ್ಯಕ್ಚುಲಿ 1 lakh rupees ಟ್ಯಾಕ್ಸ್ ಪೇ ಮಾಡ್ತು ಅಂತ ತಿಳ್ಕೊಳ್ಳಿ. ಔಟ್ ಆಫ್ 5 lakh 1 lakh ಟ್ಯಾಕ್ಸ್ ಇಸ್ ಪೇಯ್ಡ್ ಬೈ ಫರ್ಮ್. ಈಗ ಎಷ್ಟು ಉಳಿತು ಅಂತ ಹೇಳಿದ್ರೆ ಔಟ್ ಆಫ್ 5 lakh 1 lakh ಟ್ಯಾಕ್ಸ್ ಹೋಯ್ತು ಅಂತ ಹೇಳಿದ್ರೆ 4 lakh ಉಳಿತು. ನಾವು ದ ಅಸ್ಯೂಮ್ ದಟ್ ದೇರ್ ಆರ್ 4 ಪಾರ್ಟ್ನರ್ಸ್ ಆ್ಯಂಡ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 1:1:1 ಅಂದರೆ ಈಕ್ವಲ್ ಪ್ರಪೋರ್ಷನ್ ಅಂತ ತಿಳ್ಕೊಳ್ಳಿ. ಸೊ ಈಚ್ ಒನ್ ವಿಲ್ ರಿಸೀವ್ 1 lakh rupees ಹಿಸ್ ಶೇರ್. ಅವನ ಭಾಗ ಎಷ್ಟು ಸಿಗುತ್ತೆ ಅಂದರೆ 4 ಲಕ್ಷ ಉಳಿದಿರೋದ್ರಿಂದ ಪ್ರತಿ 4 ಜನ ಏನು ಪಾರ್ಟ್ನರ್ಸ್ ಇದ್ದಾರೆ ಎವ್ರಿ ಒನ್ ವಿಲ್ ರಿಸೀವ್ 1 lakh ಈಚ್. ಈಗ the share of income received from partnership firm by the ಪಾರ್ಟ್ನರ್ಸ್ ಏನು ಪಾರ್ಟ್ನರ್ಶಿಪ್ ಫರ್ಮಿಂದ ಏನು ಇನ್ಕಮ್ ಅರ್ನ್ ಮಾಡಿರ್ತಾರೆ ಅದು ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಯಾಕಂದರೆ ಆಲ್ರೆಡಿ ದ ಫರ್ಮ್ ಹ್ಯಾಸ್ ಪೇಯ್ಡ್ ಟ್ಯಾಕ್ಸ್. ಅಂದರೆ 5 ಲಕ್ಷ ಇನ್ಕಮ್ ಅರ್ನ್ ಮಾಡಿತ್ತು, 1 ಲಕ್ಷ
ಟ್ಯಾಕ್ಸ್ ಪೇ ಮಾಡಿದೆ, ಈಗ 4 ಲಕ್ಷ ಉಳಿದಿರೋದು. ಸೊ ಈಗ ಆಫ್ಟರ್ ಪೇಯಿಂಗ್ ಟ್ಯಾಕ್ಸ್ ಏನು ಇನ್ಕಮ್ ಉಳಿದಿತ್ತು ಅದನ್ನ ಇವ್ರು ಶೇರ್ ಮಾಡ್ಕೊಂಡಿರೋದು, ಮತ್ತೆ ಟ್ಯಾಕ್ಸ್ ಚಾರ್ಜ್ ಮಾಡಿದ್ರೆ ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ. ಸೊ ದ ಶೇರ್ ಆಫ್ ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್ ವಿಚ್ ಇಸ್ ರಿಸೀವ್ಡ್ ಬೈ ದ ಪಾರ್ಟ್ನರ್ಸ್ ಇಸ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 subsection 2A. Next, fourth one, leave travel concession, section 10 subsection 5. Leave travel concession. So what is this leave travel concession? See, employee may travel to any part of India after putting leave to his office or job. ಅಂದರೆ ಎಂಪ್ಲಾಯಿ ಆದವನು ರಜೆ ತಗೊಂಡು ಇಂಡಿಯಾದಲ್ಲಿರೋ ಯಾವುದೋ ಪ್ರದೇಶಕ್ಕೆ ಅವನು ಹೋಗ್ಬೋದು, ಟ್ರಾವೆಲ್ ಮಾಡ್ಬೋದು. ಈಗ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಏನು ಇನ್ಕರ್ ಮಾಡಿರ್ತಾನೆ ದ ಎಂಪ್ಲಾಯಿ, the amount of travel expenses incurred by the employee will be reimbursed by the employer ಅದನ್ನು reimburse ಮಾಡ್ಬೋದು. ಅದನ್ನ ಲೀವ್ ಟ್ರಾವೆಲ್ ಕನ್ಸೆಷನ್ ಅಂತ ಕರಿತೀವಿ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ದಟ್ ಇಸ್ ಎಂಪ್ಲಾಯಿ ಗೋಸ್ ಆನ್ ಟ್ರಾವೆಲ್ ಇನ್ ಇಂಡಿಯಾ ವಿತ್ ಹಿಸ್ ಫ್ಯಾಮಿಲಿ and cost of such travel is reimbursed by the employer subject to the following conditions. It means that along with the family, employee is going to some ಟು ಎ ಪಾರ್ಟ್ ಆಫ್ ಇಂಡಿಯಾ, ಅಂದರೆ ಯಾವುದೋ ಒಂದು ಇಂಡಿಯಾದಲ್ಲಿ ಯಾವುದೋ ಒಂದು ಪ್ರದೇಶಕ್ಕೆ ಹೋಗ್ತಾ ಇದ್ದಾನೆ, ಅವನಿಗೇನು ಟ್ರಾವೆಲ್ ಕಾಸ್ಟ್ ಇನ್ಕರ್ ಮಾಡಿರ್ತಾನೆ. ಸೊ ಇಫ್ ಇಟ್ ಇಸ್ ರೀಇಂಬರ್ಸ್ಡ್ ಬೈ ದ ಎಂಪ್ಲಾಯರ್, ತನ್ನ ಬಾಸ್ ಅಥವಾ ಎಂಪ್ಲಾಯರ್ ರೀಇಂಬರ್ಸ್ ಮಾಡಿದ್ರೆ, ಮರುಪಾವತಿ ಮಾಡಿದ್ರೆ, ಸೊ ಅದನ್ನ ಆ ಲೀವ್ ಟ್ರಾವೆಲ್ ಕಾಸ್ಟ್ ಏನಿದೆ ಅದನ್ನ ಅವನು ಎಕ್ಸಂಪ್ಷನ್ ಆಗಿ ಕ್ಲೇಮ್ ಮಾಡ್ಬೋದು. ಬಟ್ ದೇರ್ ಆರ್ ಕಂಡೀಷನ್ಸ್ ಸ್ಟೂಡೆಂಟ್ಸ್. ಸೊ ಲೆಟ್ಸ್ ಸಿ ವಾಟ್ ಆರ್ ದ ಕಂಡೀಷನ್ಸ್. Exemption is available for 2 journeys in a block of 4 calendar years. ಅಂದರೆ ಅವನು ಎಷ್ಟು ಜರ್ನಿನ ಎಕ್ಸಂಪ್ಷನ್ ಆಗಿ ಕ್ಲೇಮ್ ಮಾಡ್ಬೋದು ಅಂತ ಹೇಳಿದ್ರೆ 2 ಜರ್ನೀಸ್ನ ಮಾತ್ರ ಎಕ್ಸಂಪ್ಷನ್ ಆಗಿ ಕ್ಲೇಮ್ ಮಾಡ್ಬೋದು ಇನ್ ಎ ಬ್ಲಾಕ್ ಆಫ್ 4 ಕ್ಯಾಲೆಂಡರ್ ಇಯರ್ಸ್. ಅಂದರೆ 4 ವರ್ಷಗಳಲ್ಲಿ ಬರೀ 2 ಜರ್ನಿಗಳನ್ನ ಮಾತ್ರ ಅವನು, ಅಂದರೆ ಟ್ರಾವೆಲ್ ಎಕ್ಸ್ಪೆನ್ಸಸ್ನ ಅಥವಾ ಟ್ರಾವೆಲ್ ಏನು ಮಾಡಿರ್ತಾನೆ ಜರ್ನೀಸ್ ಅದನ್ನ ಮಾತ್ರ ಎಕ್ಸಂಪ್ಷನ್ ಆಗಿ ಕ್ಲೇಮ್ ಮಾಡ್ಬೋದು, ನಾಟ್ ಮೋರ್ ದೆನ್ 2 ಜರ್ನೀಸ್. ಸೇ ಫಾರ್ ಎಕ್ಸಾಂಪಲ್, ಅಂದರೆ ಈಗ 4 ಕ್ಯಾಲೆಂಡರ್ ಇಯರ್ಸ್ ಅಂತ ಹೇಳಿದ್ರೆ 4 ಇಯರ್ಸ್ ಅಂತ ಅರ್ಥ. 4 ಇಯರ್ಸಲ್ಲಿ 2 ಜರ್ನೀಸ್ ಮಾತ್ರ ಹಿ ಕ್ಯಾನ್ ಕ್ಲೇಮ್ ಎಕ್ಸಂಪ್ಷನ್. ಈಗ 4 ಇಯರ್ಸಲ್ಲಿ ಅವನು 6 ಟೈಮ್ಸ್ ಹೋಗಿದ್ರೆ ನಾವು 6 ಟೈಮ್ಸ್ ಕೆನಾಟ್ ಬಿ ಕ್ಲೇಮ್ಡ್, ಓನ್ಲಿ 2 ಜರ್ನೀಸ್ ಕ್ಯಾನ್ ಬಿ ಕ್ಲೇಮ್ಡ್ ಆಸ್ ಎಕ್ಸಂಪ್ಷನ್. ಫ್ಯಾಮಿಲಿ ಮೀನ್ಸ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್ ಆಫ್ ದ ಇಂಡಿವಿಜುವಲ್, parents, brothers and sisters of individual who are depending on him. That is, here family means along with employee, along with him, he may take his family ಟು ಎನಿ ಪಾರ್ಟ್ ಆಫ್ ಇಂಡಿಯಾ. ಅಂದರೆ ಭಾರತದ ಯಾವುದೋ ಒಂದು ಪ್ರದೇಶಕ್ಕೆ ಅವನು ತನ್ನ ಜೊತೆಗೆ ತನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೋದು. ಈ ಫ್ಯಾಮಿಲಿ ಟ್ರಾವೆಲ್ ಎಕ್ಸ್ಪೆನ್ಸಸ್ ಕೂಡ ಇಟ್ ಕ್ಯಾನ್ ಬಿ ಕ್ಲೇಮ್ಡ್ ಆಸ್ ಎಕ್ಸಂಪ್ಷನ್. ಬಟ್ ವಾಟ್ಸ್ ದ ಮೀನಿಂಗ್ ಆಫ್ ಫ್ಯಾಮಿಲಿ ಫಾರ್ ಲೀವ್ ಟ್ರಾವೆಲ್ ಕನ್ಸೆಷನ್, ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್ ಆಫ್ ದ ಇಂಡಿವಿಜುವಲ್, ಅಂದರೆ ಸ್ಪೌಸ್ ಅಂತ ಹೇಳಿದ್ರೆ ಫಾರ್ ಹಸ್ಬೆಂಡ್ ವೈಫ್ ಈಸ್ ಸ್ಪೌಸ್, ಫಾರ್ ವೈಫ್ ಹಸ್ಬೆಂಡ್ ಈಸ್ ಸ್ಪೌಸ್. ಸ್ಪೌಸ್, ಚಿಲ್ಡ್ರನ್, ಪೇರೆಂಟ್ಸ್, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಸೊ ದೀಸ್ ಪೀಪಲ್ ಫಾರ್ಮ್ they come under the meaning of family for leave travel concession. And coming to travel cost shall be exempted based on the mode of transport. ಅಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನ ಇಲ್ಲಿ ಯಾವುದನ್ನ ಎಕ್ಸಂಪ್ಷನ್ ಆಗಿ ಕ್ಲೇಮ್ ಮಾಡ್ಬೋದು ಅಂದರೆ ದ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆರ್ ಕ್ಲೇಮ್ಡ್ ಆಸ್ ಎಕ್ಸಂಪ್ಷನ್. ಬಟ್ ಆನ್ ವಾಟ್ ಬೇಸಿಸ್ ದ ಟ್ರಾವೆಲಿಂಗ್ ಕಾಸ್ಟ್ ಆರ್ ಡಿಸೈಡೆಡ್, ಅಂದರೆ ಟ್ರಾವೆಲ್ ಕಾಸ್ಟ್ನ ಯಾವುದ್ರ ಬೇಸ್ ಮೇಲೆ ಡಿಸೈಡ್ ಮಾಡ್ತಾರೆ? ಬೇಸ್ಡ್ ಆನ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್, ಅಂದರೆ ಯಾವ ರೀತಿಯ ಟ್ರಾನ್ಸ್ಪೋರ್ಟ್ನ ಅವ್ನು ಯೂಸ್ ಮಾಡಿಯಾನೆ ಅಂತ ಹೇಳ್ಬಿಟ್ಟು. ಸಿ ಇನ್ ಕೇಸ್ ಆಫ್ ಏರ್ ಟ್ರಾನ್ಸ್ಪೋರ್ಟ್, ಅಂದರೆ ಥ್ರೂ ಏರ್ಲೈನ್ಸ್ ಎಲ್ಲರೂ ಬೈ ಏರ್ಲೈನ್ಸ್ ಅಥವಾ ಬೈ ಏರ್ ಅವನ್ನೆಲ್ಲಾದರೂ ಇಂಡಿಯಾದಲ್ಲಿರೋ ಯಾವುದೋ ಒಂದು ಪ್ರದೇಶಕ್ಕೆ ಹೋಗ್ಯಾನಂತ ಹೇಳಿದ್ರೆ, ಇನ್ ದ್ಯಾಟ್ ಕೇಸ್ ಎಕನಾಮಿಕ್ ಕ್ಲಾಸ್ ಏರ್ ಫೇರ್ ಆಫ್ ದ ನ್ಯಾಷನಲ್ ಕೆರಿಯರ್ ಬೈ ದ ಶಾರ್ಟೆಸ್ಟ್ ರೂಟ್ ಆರ್ ಆ್ಯಕ್ಚುಯಲ್ ಅಮೌಂಟ್ ಸ್ಪೆಂಟ್ ವಿಚ್ ಎವರ್ ಇಸ್ ಲೆಸ್. ಅಂದರೆ ನ್ಯಾಷನಲ್ ಕೆರಿಯರ್ ಅಂತ ಹೇಳಿದ್ರೆ ಇಟ್ ಇಸ್, ಈಗ ನಮ್ಮ ಇಂಡಿಯಾದಲ್ಲಿ ದ ನ್ಯಾಷನಲ್ ಕೆರಿಯರ್ ಇಸ್ ಇಂಡಿಯನ್ ಏರ್ಲೈನ್ಸ್, ಅದರ ಜೊತೆಗೆ ಬೇರೆ ಬೇರೆ ಪ್ರೈವೇಟ್ ಕಂಪ್ನಿಯವರ ಏರ್ಲೈನ್ಸ್ ಇದೆ. ಸೊ ಇಫ್ ಆ್ಯನ್ ಎಸ್ ಎಸ್ ಸಿ ಹ್ಯಾಸ್ ಆಪ್ಟೆಡ್ ಫಾರ್ ಏರ್ವೇಸ್, ಆ್ಯಕ್ಚುಲಿ ಅಂದರೆ ಏರ್ಲೈನ್ಸ್ ಮುಖಾಂತರ ಇಂಡಿಯಾದಲ್ಲಿರೋ ಯಾವುದೋ ಪ್ರದೇಶಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಾಗ ಟ್ರಾವೆಲಿಂಗ್ ಕಾಸ್ಟ್ ಎಷ್ಟು ಎಕ್ಸೆಂಪ್ಟ್ ಆಗಿರುತ್ತೆ ಅಂದರೆ ದ ನ್ಯಾಷನಲ್ ಕೆರಿಯರ್ ಹೌ ಮಚ್ ಇಟ್ ಚಾರ್ಜಸ್ ಫಾರ್ ದ ಎಕನಾಮಿಕ್ ಕ್ಲಾಸ್, ಅಂದರೆ ಈಗ ಬಿಸ್ನೆಸ್ ಕ್ಲಾಸ್, ಎಕನಾಮಿಕ್ ಕ್ಲಾಸ್ ಅಂತ ಇರುತ್ತೆ. ಈಗ ಎಕನಾಮಿಕ್ ಕ್ಲಾಸ್ ಏರ್ ಫೇರ್ ಏನಿರುತ್ತೆ, ನ್ಯಾಷನಲ್ ಕೆರಿಯರ್ ಏನು ಚಾರ್ಜ್ ಮಾಡುತ್ತೆ ಅಥವಾ ನ್ಯಾಷನಲ್ ಏರ್ಲೈನ್ಸ್ ಏನು ಚಾರ್ಜ್ ಮಾಡುತ್ತೆ ಬೈ ದ ಶಾರ್ಟೆಸ್ಟ್ ರೂಟ್, ಅಂದರೆ ಆ ಪ್ರದೇಶಕ್ಕಿರುವಂಥ ಶಾರ್ಟೆಸ್ಟ್ ರೂಟಿಗೆ ನ್ಯಾಷನಲ್ ಕೆರಿಯರ್ ಎಷ್ಟು ಚಾರ್ಜ್ ಮಾಡುತ್ತೆ ಎಕನಾಮಿ ಏರ್ ಫೇರ್, ಅದ್ರ ಜೊತೆಗೆ ಆ್ಯಕ್ಚುಯಲ್ ಅಮೌಂಟ್ ಸ್ಪೆಂಡ್, ಅಂದರೆ ಅವನಿಗೆ ಎಷ್ಟು ಖರ್ಚಾಗಿರುತ್ತೆ ಅದು ವಿಚ್ ಎವರ್ ಇಸ್ ಲೆಸ್, ಯಾವ್ದು ಕಡಿಮೆ ಇರುತ್ತೆ ಅದು ಡಿಡಕ್ಷನ್ ಆಗಿ ಎಕ್ಸಂಪ್ಷನ್ ಆಗಿ ಕ್ಲೇಮ್ ಮಾಡ್ಬೋದು. ಇನ್ ಕೇಸ್ ಆಫ್ ರೈಲ್ ಟ್ರಾನ್ಸ್ಪೋರ್ಟ್, ಇಫ್ ದ ಎಂಪ್ಲಾಯಿ ಆ್ಯಂಡ್ ಹಿಸ್ ಫ್ಯಾಮಿಲಿ ಹ್ಯಾವ್ ಟ್ರಾವೆಲ್ಡ್ ಥ್ರೂ ರೈಲ್ವೆ ಮುಖಾಂತರ ಎಲ್ಲಾದರೂ ಆ ಇಂಡಿಯಾದಲ್ಲಿರೋ ಯಾವುದೋ ಪ್ರದೇಶಕ್ಕೆ ಹೋಗಿದ್ದೆ ಆದರೆ ಅವಾಗ ಎ ಸಿ ಫಸ್ಟ್ ಕ್ಲಾಸ್ ರೈಲ್ ಫೇರ್, ಅಂದರೆ ಎ ಸಿ ಕೋಚ್ ಇರುವಂತಹ ಫಸ್ಟ್ ಕ್ಲಾಸ್ ರೈಲ್ ಏನಿರುತ್ತೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಬೈ ದ ಶಾರ್ಟೆಸ್ಟ್ ರೂಟ್, ಆ ಪ್ರದೇಶಕ್ಕಿರುವಂಥ ಶಾರ್ಟೆಸ್ಟ್ ರೂಟಲ್ಲಿ ರೈಲ್ವೇಸ್ ಇದ್ದು ಅವರು ಆ ರೈಲ್ವೇಸ್ ಎ ಸಿ
ಏರ್ ಫೇರ್ ಎಷ್ಟು ಚಾರ್ಜ್ ಮಾಡ್ತಾರೆ, AC ರೈಲ್ ಫೇರ್ ಎಷ್ಟು ಚಾರ್ಜ್ ಮಾಡ್ತಾರೆ, ಸೊ ಅದು ಅವ್ರ ಆ್ಯಕ್ಚುಯಲ್ ಅಮೌಂಟ್ ಸ್ಪೆಂಡ್ ಅಂದರೆ ಅವನಿಗೆ ಎಷ್ಟು ಖರ್ಚಾಗಿರುತ್ತೆ ಅದು, ವಿಚ್ ಎವರ್ ಇಸ್ ಲೆಸ್, ಯಾವ್ದು ಕಡಿಮೆ ಅದು. ಎಕ್ಸಂಪ್ಷನ್ ಕ್ಯಾನ್ ಬಿ ಕ್ಲೇಮ್ಡ್ ಓನ್ಲಿ ಇಫ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಆನ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಮಾತ್ರ ಎಕ್ಸಂಪ್ಷನ್ ಆಗಿ ಕ್ಲೇಮ್ ಮಾಡ್ಬೋದು, ಯಾವುದೇ ರೀತಿಯಾದ ಬೇರೆ ರೀತಿಯಾದ ಎಕ್ಸ್ಪೆನ್ಸಸ್ನ ಕ್ಲೇಮ್ ಮಾಡಲಿಕ್ಕೆ ಆಗಲ್ಲ. If an employee has not availed of travel concession or assistance in respect of 1 or 2 permitted journeys in a particular block of 4 years, then he is entitled to carry 1 journey to next block of 4 years. That is, 2 journeys can be claimed by an employee as exemption within a period of 4 years. ಅಂದರೆ ಒಂದು ಬ್ಲಾಕ್ ಅಂತ ಹೇಳಿದ್ರೆ 4 years ಅಂತ ಅರ್ಥ ಸ್ಟೂಡೆಂಟ್ಸ್. ಈಗ 2 journeys can be claimed in a block of 4 years. Say for example, if an employee has not claimed any journey as exemption in a block of 4 years, ಅಂದರೆ 4 yearsಲ್ಲಿ ಅವನು ಯಾವುದೇ ಜರ್ನಿನ ಅವನು ಎಲ್ಲೂ ಟ್ರಾವೆಲ್ ಮಾಡಲಿಲ್ಲ, ಯಾವುದೇ ಎಕ್ಸಂಪ್ಷನ್ ಕ್ಲೇಮ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಸೊ ಅವಾಗ ಒಂದು ಜರ್ನಿನ ಬೇಕಾದ್ರೆ ಹಿ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಟು ದ ನೆಕ್ಸ್ಟ್ ಬ್ಲಾಕ್ ಆಫ್ 4 years. ಅವಾಗ ಒಂದು ಜರ್ನಿನ ಅವನು ಏನು ಮಾಡ್ಬೋದು ಅಂದರೆ ನೆಕ್ಸ್ಟ್ 4 yearsಗೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ನೆಕ್ಸ್ಟ್ 4 yearsಲ್ಲಿ ಒನ್ಸ್ ಅಗೇನ್ ಹಿ ಕ್ಯಾನ್ ಕ್ಲೇಮ್ 2 journeys ಆಸ್ ಎಕ್ಸಂಪ್ಷನ್. ಅದ್ರ ಜೊತೆಗೆ ಅನ್ಯೂಸ್ಡ್ ಜರ್ನಿ ಏನಿತ್ತು ಅದರಲ್ಲಿ ಒಂದು ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹಿ ವಿಲ್ ಕ್ಯಾರಿ ಫಾರ್ವರ್ಡ್. ಟೋಟಲಿ ನೆಕ್ಸ್ಟ್ 4 yearsಲ್ಲಿ ಅವನಿಗೆ 3 journeysನ ಅವನು ಏನು ಮಾಡ್ಬೋದು ಅಂದರೆ ಹಿ ಕ್ಯಾನ್ ಕ್ಲೇಮ್ ಆಸ್ exemption. Yes, let me explain it once again. If an employee has not availed of travel concession or assistance in respect of 1 or 2 permitted journeys in a particular block of 4 years, then he is entitled to carry 1 journey to next block of 4 years. See, as per leave travel concession as explained under section 10 subsection 5, what it says is the first condition: 2 journeys, maximum 2 journeys can be claimed as exemption in a block of or in 4 calendar years. ಅಂದರೆ 4 ವರ್ಷದಲ್ಲಿ ಮ್ಯಾಕ್ಸಿಮಮ್ 2 ಜರ್ನಿನ ಅವನು ಎಕ್ಸಂಪ್ಷನ್ ಆಗಿ ಕ್ಲೇಮ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ 4 yearsಲ್ಲಿ ಜಾಯ್ನ್ ಆಗಿಯೇ ಫಸ್ಟ್ 4 yearsಲ್ಲಿ ಯಾವುದೇ ಜರ್ನೀಸ್ನ ಅವನು ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ಇನ್ ಫಸ್ಟ್ 4 years ಅಸ್ಯೂಮ್ ದಟ್ ಹಿ ಹ್ಯಾಸ್ ನಾಟ್ ಟ್ರಾವೆಲ್ ಟು ಎನಿ ಪಾರ್ಟ್ ಆಫ್ ಇಂಡಿಯಾ, ಅಂದರೆ ಯಾವುದೇ ಇಂಡಿಯಾದಲ್ಲಿ ಯಾವುದೇ ಪ್ರದೇಶಕ್ಕೆ ಅವ್ನು ಹೋಗಲಿಲ್ಲ ಅಂತ ಹೇಳಿದವಾಗ ಅವಾಗೇನಾಯಿತು, ಈಗ 2 journeys ಆರ್ ಅನ್ಯೂಸ್ಡ್, 2 ಜರ್ನಿನೂ ಅವ್ನು ಮಾಡಲಿಲ್ಲ. ಸೊ ವಾಟ್ ಹಿ ಕ್ಯಾನ್ ಡೂ ಇಸ್, ಔಟ್ ಆಫ್ 2 journeys he can carry forward 1 journey to next block of 4 years. ಅಂದರೆ ಆ 2 ಅನ್ಯೂಸ್ ಜರ್ನೀಸಲ್ಲಿ 2ನೂ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ 4 yearsಗೆ ಹಿ ಕ್ಯಾನ್ ಕ್ಯಾರಿ ಫಾರ್ವರ್ಡ್ 1 journey ಟು ದ ನೆಕ್ಸ್ಟ್ 4 years. ನೆಕ್ಸ್ಟ್ 4 yearsಗೆ 1 ಜರ್ನಿನ ಅವ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಈಗ ನೆಕ್ಸ್ಟ್ 4 years ಅಂತ ಹೇಳಿದವಾಗ ದೇರ್ ಆಲ್ಸೋ ನೆಕ್ಸ್ಟ್ 4 yearsಲ್ಲಿ 2 exemption, ಮ್ಯಾಕ್ಸಿಮಮ್ 2 exemptions ಕ್ಯಾನ್ ಬಿ ಕ್ಲೇಮ್. ಅಲಾಂಗ್ ವಿತ್ ದಟ್ ಕ್ಯಾರಿ ಫಾರ್ವರ್ಡ್ ಏನು ಮಾಡಿರ್ತಾನಲ್ಲ ಅನ್ಯೂಸ್ಡ್ ಜರ್ನಿ, ಏನು ಹಿಂದಿನ 4 ವರ್ಷದ ಅವನು ಏನು ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾನೆ ಒಂದು ಜರ್ನಿ, ಸೊ ಒಟ್ಟು 3 journeys ಇನ್ ಎ ಬ್ಲಾಕ್ ಆಫ್ 4 years ಹಿ ಕ್ಯಾನ್ ಕ್ಲೇಮ್. ಇದು ಯಾವಾಗ ಅಂತ ಹೇಳಿದ್ರೆ ಕ್ಯಾರಿ ಫಾರ್ವರ್ಡ್ ಬಗ್ಗೆ ಹೇಳ್ತಾ ಇರೋದು, ಅನ್ಯೂಸ್ಡ್ ಜರ್ನೀಸ್ ಇದೆ ಅಂತ ಹೇಳಿದ್ರೆ ಅವಾಗ. Let me move to the next point. Death cum retirement gratuity, section 10 subsection 10. So death cum retirement gratuity. So on this you will come across problems, students. Let's understand the meaning of gratuity. Gratuity means the lump sum amount given by the employer to the employee on his retirement or to his family members on his death for the services rendered by him during the period of employment. So what is gratuity, students? Gratuity here means it is nothing but the lump sum amount given by the employer to the employee. Gratuity ಅನ್ನೋದು ಒಂದು lump sum amount, ಅಂದರೆ it is not a frequently paid amount, ಅಂದರೆ ರೆಗ್ಯುಲರ್ ಆಗಿ ಪೇಮೆಂಟ್ ಮಾಡೋದಲ್ಲ. ಒಂದು lump sum amountನ who pays to whom? Lump sum amount is paid by employer to employee. So when it is paid on the retirement of ದ ಎಂಪ್ಲಾಯರ್ ರಿಟೈರ್ಮೆಂಟ್ ಆದಮೇಲೆ ಅಥವಾ ಇನ್ ಕೇಸ್ ಆಫ್ ಹಿಸ್ ಡೆತ್, ಅಕಸ್ಮಾತ್ ಎಂಪ್ಲಾಯಿ ಡೆತ್ ಆಯಿತು ಅಂತ ಹೇಳಿದ್ರೆ ದ ಗ್ರ್ಯಾಚ್ಯುಟಿ ವಿಲ್ ಬಿ ಪೇಯ್ಡ್ ಟು ಹಿಸ್ ಫ್ಯಾಮಿಲಿ ಮೆಂಬರ್ಸ್, ಅವನ ಫ್ಯಾಮಿಲಿ ಮೆಂಬರ್ಸ್ಗೆ ಪೇ ಮಾಡ್ತಾರೆ. ಯಾಕೆ ಪೇ ಮಾಡ್ತಾರೆ ಅಂತ ಹೇಳಿದ್ರೆ ಅವನು ಸರ್ವೀಸಲ್ಲಿರುವಾಗ ಅವನ ಸರ್ವೀಸ್ನ ನೋಡಿಕೊಂಡು, ಅಂದರೆ ಬೈ ಕನ್ಸಿಡರಿಂಗ್ ಹಿಸ್ ಸರ್ವಿಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಎಂಪ್ಲಾಯ್ಮೆಂಟ್, ಅಂದರೆ ಎಂಪ್ಲಾಯ್ ಹೇಗೆ ಕೆಲಸ ನಿರ್ವಹಿಸಿದ್ದ ಅದ್ರ ಮೇಲೆ ಎ ಲಂಪ್ ಸಮ್ ಅಮೌಂಟ್ ಇಸ್ ಪೇಯ್ಡ್ ಬೈ ಎಂಪ್ಲಾಯರ್ ಟು ಎಂಪ್ಲಾಯಿ ಆನ್ ಹಿಸ್ ರಿಟೈರ್ಮೆಂಟ್ ಟೈಮಲ್ಲಿ ಪೇ ಮಾಡ್ಬೋದು. ಇನ್ ಕೇಸ್ ಡ್ಯೂರಿಂಗ್ ದ ಸರ್ವಿಸ್ ಇಫ್ ದ ಎಂಪ್ಲಾಯಿ ಡೈಸ್, ಅಂದರೆ ಅವನ ಸರ್ವಿಸ್ ಟೈಮಲ್ಲಿ ಎಲ್ಲಾದರೂ ಅವನ ಡೆತ್ ಆಯಿತು ಅಂತ ಹೇಳಿದ್ರೆ ದ ಗ್ರ್ಯಾಚ್ಯುಟಿ ಈಸ್ ಪೇಯ್ಡ್ ಟು ದ ಫ್ಯಾಮಿಲಿ ಮೆಂಬರ್ಸ್. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಗ್ರ್ಯಾಚ್ಯುಟಿ.
For the purpose of gratuity, employees are broadly classified into two types. One is government employees, the other one is non-government employees. Coming to the government employees, gratuity received by government employees is exempt from tax. ನೋಡಿ, government employees ಏನಾದರೂ gratuity receive ಮಾಡಿದ್ರೆ it is completely exempt from tax. So government employees need not pay tax. ಬಟ್ ಇನ್ ಕೇಸ್ ಆಫ್ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದರೆ ಪ್ರೈವೇಟ್ ಎಂಪ್ಲಾಯೀಸ್ ಆಗಿರ್ಬೋದು, ಅವರು ಸರ್ಕಾರಿ ನೌಕರರಲ್ಲ ಅಂತ ಹೇಳಿದರೆ ಅವ್ರ ಕೇಸಲ್ಲಿ ಏನಾಗುತ್ತೆ ಅಂದರೆ ಗ್ರ್ಯಾಚುಟಿ ರಿಸೀವ್ಡ್ ಬೈ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇಸ್ ಪಾರ್ಷಲಿ ಎಕ್ಸೆಂಪ್ಟ್. ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನು ಗ್ರ್ಯಾಚುಟಿ ರಿಸೀವ್ ಮಾಡ್ತಾರೆ ಅದು ಭಾಗಶಃ ಎಕ್ಸೆಂಪ್ಟ್ ಆಗಿರುತ್ತೆ, ಅಂದರೆ ಪಾರ್ಷಲಿ ಎಕ್ಸೆಂಪ್ಟ್ ಆಗುತ್ತೆ, ಫುಲ್ ಎಕ್ಸೆಂಪ್ಟ್ ಅಲ್ಲ. The gratuity is fully exempt in case of government employees. In case of non-government employees, it is partially exempt. For this purpose, employees are classified as, andre non-government employees na further they have been classified. How it is classified? Non-government employees covered under Gratuity Act 1972, non-government employees not covered under Gratuity Act 1972, that is non-government employees are further classified into two types. One is covered under Gratuity Act 1972. The other type of employees are non-government employees who are not covered under Gratuity Act 1972. ಈಗ non-government employees covered under Gratuity Act 1972 ಅಂದರೆ non-government employees ಆಗಿದ್ದು ಅವರು Gratuity Act 1972 ಅಂಡರಲ್ಲಿ ಬರ್ತಾರೆ, ಕವರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕೇಸಲ್ಲಿ ನಾವು ಗ್ರ್ಯಾಚುಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ದೇರ್ ಈಸ್ ಎ ಪ್ರೊಫಾರ್ಮಾ ಸ್ಟೂಡೆಂಟ್, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರೊಫಾರ್ಮಾ. If the payment of Gratuity Act is applicable to employees, the taxable portion of gratuity is calculated as above. That is, if non-government employees are covered by Gratuity Act 1972, so how we are supposed to calculate the taxable gratuity? Taxable gratuity na hege calculate ಮಾಡಬೇಕು ಅಂತ ಹೇಳ್ಬಿಟ್ಟು. So you have to understand this proforma. ಇದು covered under Gratuity Act 1972. ಯಾರು Gratuity Act ಅಲ್ಲಿ ಒಳಪಡ್ತಾರೆ ಅವರ ಕೇಸಲ್ಲಿ ಗ್ರ್ಯಾಚುಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಇರೋದು. ಫಸ್ಟ್ ಆ್ಯಕ್ಚುಯಲ್ ಗ್ರ್ಯಾಚುಟಿ ರಿಸೀವ್ಡ್. ಸಿ ದಿಸ್ ವಿಲ್ ಬಿ ಗಿವನ್ ಇನ್ ಯೋರ್ ಪ್ರಾಬ್ಲಮ್. ಅಂದರೆ ಎಷ್ಟು ಗ್ರ್ಯಾಚುಟಿ ರಿಸೀವ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ದ್ಯಾಟ್ ವಿಲ್ ಬಿ ಟೇಕನ್ ಟು ದ ಲಾಸ್ಟ್ ಕಾಲಮ್. ನೆಕ್ಸ್ಟ್, ಲೆಸ್ exempt under section 10 subsection 10 for death cum retirement gratuity. The section applicable is 10 subsection 10. This you are supposed to write, students. You have to write exempt under section 10 subsection 10. List of the following ಅಂತ ಹೇಳಿದ್ರೆ ಕೆಳಗೆ ಹೇಳಿರೋ ಅಮೌಂಟ್ಸ್ ಅಲ್ಲಿ ಯಾವುದು ಕಡಿಮೆ ಇದೆ, ಕನಿಷ್ಠ ಯಾವುದಿದೆ, ಲೀಸ್ಟ್ ಯಾವುದಿದೆ ಅದನ್ನ ಕನ್ಸಿಡರ್ ಮಾಡಬೇಕು ಅಂತ. ಸೊ ಅಂಡರ್ಸ್ಟ್ಯಾಂಡ್ ದ ಪ್ರೊಫಾರ್ಮಾ. ಆ್ಯಕ್ಚುಯಲ್ ಅಮೌಂಟ್ ರಿಸೀವ್ಡ್ ಅಂದರೆ ಎಷ್ಟು ಗ್ರ್ಯಾಚುಟಿ ರಿಸೀವ್ ಮಾಡಿರ್ತೀರಾ ಅದನ್ನ ಫಸ್ಟ್ ತೋರಿಸ್ತೀವಿ. ಅಂದರೆ ಆ್ಯಕ್ಚುಯಲ್ ಗ್ರ್ಯಾಚುಟಿ ರಿಸೀವ್ಡ್ ಅಂತ ನೀವು ಫಸ್ಟಿಗೆ ಏನು ತೋರಿಸಿರ್ತಾರಲ್ಲ ದಟ್ ವಿಲ್ ಬಿ ದ ಆ್ಯಕ್ಚುಯಲ್ ಅಮೌಂಟ್ ರಿಸೀವ್ಡ್. ಅದೇ ಗ್ರ್ಯಾಚುಟಿ ರಿಸೀವ್ಡೇ ಇಲ್ಲಿ ಆ್ಯಕ್ಚುಯಲ್ ಅಮೌಂಟ್ ರಿಸೀವ್ಡ್ ಆಗಿರುತ್ತೆ. ಸ್ಟ್ಯಾಟ್ಯುಟರಿ ಲಿಮಿಟ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಸ್ಟೂಡೆಂಟ್. ದಿಸ್ ಇಸ್ ಫಿಕ್ಸ್ಡ್ ಬೈ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಎಷ್ಟು ಲಿಮಿಟ್ ಅಂತ ಹೇಳಿದ್ರೆ 20 lakh. So this won't change at all. You have to understand this. Statutory limit is the fixed amount. It won't be changed, students. 20 lakh is the statutory limit. The third one, see, 15 days salary based on last drawn salary for each completed year of service and part thereof. 15 days ಸ್ಯಾಲ್ರಿನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. 15 days ಸ್ಯಾಲ್ರಿ ಅಂದರೆ 15 divided by 26 ಈ ರೀತಿ ನಾವು ತೋರಿಸ್ತೀವಿ. 15 days ಸ್ಯಾಲ್ರಿ ಹೌ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ಇಸ್ 15 divided by 26. ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಟು ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಅಂತ ಹೇಳಿದ್ರೆ ಎಂಪ್ಲಾಯಿ ರಿಟೈರ್ ಆಗೋ ಮಂತಿಗೆ ಅಥವಾ ರಿಟೈರ್ ಆಗೋ ಸಂದರ್ಭದಲ್ಲಿ ಅವ್ನು ಎಷ್ಟು ಸ್ಯಾಲ್ರಿ ರಿಸೀವ್ ಮಾಡ್ತಿರ್ತಾನೆ ಅದು ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಆಗಿರುತ್ತೆ. ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಇಸ್ ದ ಸ್ಯಾಲರಿ ಡ್ರಾನ್ ಬೈ ದ ಎಂಪ್ಲಾಯಿ ಎಟ್ ದ ಟೈಮ್ ಆಫ್ ಹಿಸ್ ರಿಟೈರ್ಮೆಂಟ್. ಅಂದರೆ ಎಂಪ್ಲಾಯಿ ರಿಟೈರ್ ಆಗೋ ಸಂದರ್ಭದಲ್ಲಿ ಅವನು ಎಷ್ಟು ಸ್ಯಾಲ್ರಿ ರಿಸೀವ್ ಮಾಡ್ತಿರ್ತಾನೆ ರಿಟೈರ್ ಆಗೋ ಮಂತಲ್ಲಿ, ಆ ಮಂತಲ್ಲಿ ಏನು ಸ್ಯಾಲ್ರಿ ರಿಸೀವ್ ಮಾಡ್ತಿರ್ತಾನೆ ಅದನ್ನ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಅಂತ ಕರಿತೀವಿ. ಇಂಟು ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್ ಅಂತ ಹೇಳ್ತಾರೆ. ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್ ಅಂದರೆ ಅವನೊಂದು 30 years ವರ್ಕ್ ಮಾಡಿರ್ಬೋದು ಕಂಪ್ನಿಲಿ. ಇಂಟು 30 years 29 years ವರ್ಕ್ ಮಾಡಿರ್ಬೋದು. 29 years ಮಂತ್ಸಲ್ಲಿ ಬಂತಂತ ಹೇಳಿದ್ರೆ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಅದು ನಾನು ಐ ವಿಲ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ನೋಟ್. ಸೊ ಬಿಫೋರ್ ದ್ಯಾಟ್ ಸ್ಟೂಡೆಂಟ್, ಸೊ ನಾವು ವಾಟ್ ಯು ಆರ್ ಸಪೋಸ್ ಟು ಡೂ ಹಿಯರ್ ಇಸ್, out of these three, which is least, that has to be considered to the outer column. So from the total gratuity received, if you see here, from the actual gratuity received, if you deduct the least amount, you will arrive at taxable gratuity. So this is the pro forma, students, and you have to understand the working note here. Meaning of salary ಅಂದ್ರೆ ಇಲ್ಲಿ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಅಂತ ಹೇಳಿದ್ವಿ ಸ್ಟೂಡೆಂಟ್ಸ್. ಸಿ, ಸ್ಯಾಲ್ರಿ ಆಲ್ವೇಸ್ ಇನ್ಕ್ಲೂಡ್ ದ ಕಾಂಪೊನೆಂಟ್ ಆಫ್ ಬೇಸಿಕ್ ಆ್ಯಂಡ್ DA. ಅಂದರೆ ಸ್ಯಾಲ್ರಿ ಅಂತ ಹೇಳಿದಾಗ
ಎಲ್ಲ ಸ್ಯಾಲ್ರಿಲೂ ಬೇಸಿಕ್ ಅಂತ ಇರುತ್ತೆ, ಡಿ ಎ ಅಂತ ಇರುತ್ತೆ ಸ್ಟೂಡೆಂಟ್ಸ್. ಈಗ ಇಲ್ಲಿ ಲಾಸ್ಟ್ ಆನ್ ಸ್ಯಾಲ್ರಿ ಅಂದರೆ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಇಸ್ ದಿಸ್ ಲಾಸ್ಟ್ ಆನ್ ಸ್ಯಾಲ್ರಿ ಅಂದರೆ ರಿಟೈರ್ ಆಗೋ ಮಂತಲ್ಲಿ ಅವನು ಎಷ್ಟು ಸ್ಯಾಲರಿ ರಿಸೀವ್ ಮಾಡ್ತಾ ಇದ್ದ ಅದನ್ನ ಲಾಸ್ಟ್ ಆನ್ ಸ್ಯಾಲ್ರಿ ಅಂತ ಕರಿತೀವಿ. ದ ಸ್ಯಾಲರಿ ರಿಸೀವ್ಡ್ ಬೈ ದ ಎಂಪ್ಲಾಯಿ ಆನ್ ದ ಡೇಟ್ ಆಫ್ ಹಿಸ್ ರಿಟೈರ್ಮೆಂಟ್ ಆರ್ ಇನ್ ದ ಮಂತ್ ಆಫ್ ರಿಟೈರ್ಮೆಂಟ್. ಅವ್ನು ರಿಟೈರ್ ಆಗೋ ಮಂತಲ್ಲಿ ಎಷ್ಟು ಸ್ಯಾಲರಿ ರಿಸೀವ್ ಮಾಡ್ತಿದ್ದ ಅದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈಗ ಸ್ಯಾಲರಿ ಅಂದರೆ ಏನು ಅಂತ ಹೇಳ್ಬಿಟ್ಟು ಇಟ್ ಈಸ್ ಬೇಸಿಕ್ ಪ್ಲಸ್ ಡಿ ಎ ಸ್ಟೂಡೆಂಟ್ಸ್. ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಬೇಸಿಕ್ ರಿಟೈರಿಂಗ್ ಮಂತ್ ಬೇಸಿಕ್ ಇಸ್ 10,000, ಡಿ ಎ 2,000 ಅಂತ. ಅವಾಗ ಇಲ್ಲಿ ಲಾಸ್ಟ್ ಆನ್ ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಪ್ಲಸ್ ಡಿ ಎ. ಬೇಸಿಕ್ as per the example 10,000 I said students plus DA is 2,000. Total last on salary will be 12,000. In this way you have to calculate. I hope you are able to understand. Last on salary, see salary always includes the component of basic plus basic and DA. So for in case of employees covered under Gratuity Act 1972, ಯಾವ employees ಗ್ರ್ಯಾಚ್ಯುಟಿ ಆ್ಯಕ್ಟ್ 1972 ಅಂಡ್ರಲ್ಲಿ ಕವರ್ ಆಗ್ತಾರೆ ಅವರ ಕೇಸಲ್ಲಿ ಸ್ಯಾಲ್ರಿ ಅಂತ ಹೇಳಿದರೆ ಲಾಸ್ಟ್ ಆನ್ ಸ್ಯಾಲ್ರಿ ಅಂತ ಹೇಳಿದರೆ ಬೇಸಿಕ್ ಪ್ಲಸ್ ಡಿ ಎ. ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಬೇಸಿಕ್ ಇಸ್ fixed amount will be given, DA will also be given students. You have to add basic plus DA. Always DA is to be included in salary whether it enters into retirement benefit or not. ಅಂದರೆ DA ನ ನೀವೆಲ್ಲರೂ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಎಂಪ್ಲಾಯೀಸ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್, ಎಂಪ್ಲಾಯೀಸ್ ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಈ ರೀತಿ ಕೊಟ್ಟಿರ್ತಾರೆ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1972. ಈಗೆಲ್ಲ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಅಂತ ಹೇಳಿದಾಗ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಡಿ ಎ, ಅಲ್ಲಿ ಡಿ ಎ ಕೊಟ್ಟಿಯಾರ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಆ್ಯಡ್. ಮತ್ತು ಅದು ಬಿಟ್ಟು ಬೇರೆ ಏನೂ ನೋಡಬಾರ್ದು. ವೆದರ್ ಇಟ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಆರ್ ನಾಟ್ ಅಂದರೆ ಅಲ್ಲಿ ಕೆಲವೊಂದು ಸತಿ ಕೊಟ್ಟಿರ್ತಾರೆ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್, ಡಿ ಎ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್, ಡಿ ಎ ಡಸ್ ನಾಟ್ ಎಂಟರ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್, ಈ ರೀತಿ ಎಲ್ಲ ಕೊಟ್ಟಿರ್ತಾರೆ ಸ್ಟೂಡೆಂಟ್. ನೀವು ಅದೇನು ಕನ್ಸಿಡರ್ ಮಾಡಬಾರ್ದು. ಬೇಸಿಕ್ ಕೊಟ್ಟಿಯಾರೆ ಆ್ಯಡ್ ಮಾಡಿ, ಡಿ ಎ ಕೊಟ್ಟಿಯಾರೆ ಆ್ಯಡ್ ಮಾಡಿ, ಉಳಿದಿದ್ದೇನು ನೋಡಬಾರ್ದು. ಇರ್ರೆಸ್ಪೆಕ್ಟಿವ್ ಆಫ್ ದ ಪಾಯಿಂಟ್ ಗಿವನ್ ದೇರ್ ಯು ಹ್ಯಾವ್ ಟು ಆ್ಯಡ್ ಡಿ ಎ. ಡಿ ಎ ಸ್ಟ್ಯಾಂಡ್ಸ್ ಫಾರ್ ಡಿಯರ್ನೆಸ್ ಅಲವೆನ್ಸ್. ದ ಫುಲ್ ಫಾರ್ಮ್ ಆಫ್ ಡಿ ಎ ಇಸ್ ಡಿಯರ್ನೆಸ್ ಅಲವೆನ್ಸ್. Last drawn salary means retiring month salary. As I already said students, 15 days salary you are going to calculate, that is 15 divided by 26 into last drawn salary. Last drawn salary means retiring month salary. Always salary includes ಬೇಸಿಕ್ ಆ್ಯಂಡ್ ಡಿ ಎ. ಸೊ ಇಲ್ಲಿ ನೀವು ಲಾಸ್ಟ್ ಆನ್ ಸ್ಯಾಲ್ರಿ ಅಂತ ಹೇಳಿದ್ರೆ ರಿಟೈರ್ ಆಗೋ ಮಂತಿನ ಬೇಸಿಕ್ ಪ್ಲಸ್ ಡಿ ಎ. ಡಿ ಎದ್ ಏನೇ ಕೊಟ್ಟಿದ್ರು ಯು ಹ್ಯಾವ್ ಟು ಆ್ಯಡ್. ಡಿ ಎ ಅಂತ ಕೊಟ್ಟಿದ್ರೆ ಪ್ರಾಬ್ಲಮಲ್ಲಿ ಯು ಹ್ಯಾವ್ ಟು ಆ್ಯಡ್ ಇಂಟು ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್. ಅಂದರೆ ಎಷ್ಟು ವರ್ಷ ಅವನಲ್ಲಿ ವರ್ಕ್ ಮಾಡಿರ್ತಾನೆ ದಟ್ ವಿಲ್ ಬಿ ಗಿವನ್ 30 years, 29 years, 26 years ಈ ರೀತಿ. ಸೇ ಫಾರ್ ಎಕ್ಸಾಂಪಲ್ ಇಫ್ ದ ಪಾರ್ಟ್ ಆಫ್ ದ ಸರ್ವಿಸ್ ಇಸ್ ಗಿವನ್ ಇನ್ ಮಂತ್ಸ್ ಅಂದರೆ ಎಲ್ಲಾದರೂ ಅವನು 29 years 7 months ವರ್ಕ್ ಮಾಡ್ಯಾನೆ ಅಂತ ಕೊಟ್ಟಿದ್ದೆ ಆದರೆ ಅಂದರೆ ಮಂತ್ಸಲ್ಲಿ ಕೊಟ್ಟಿದ್ರೆ ಸರ್ವಿಸ್ ಮಂತ್ಸಲ್ಲಿ ಅಂತ ಹೇಳಿದ್ರೆ ಎವ್ರಿ ಒನ್ ವಿಲ್ ನಾಟ್ ರಿಟೈರ್. ಅದು ಅವನು ಪರ್ಟಿಕ್ಯುಲರ್ ಆಗಿ ಒಂದು 30 years ವರ್ಕ್ ಮಾಡಿ ರಿಟೈರ್ ಆಗೋದಲ್ಲ. ಕೆಲವೊಬ್ರು ಸರ್ವಿಸ್ ಏನಾಗುತ್ತೆ ಅಂದರೆ ಮಂತ್ಸಲ್ಲೂ ಈಗ 3 months, 29 years 3 months ಈ ರೀತಿ ರಿಟೈರ್ ಆಗೋ ಸಾಧ್ಯತೆ ಇರುತ್ತೆ. 4 months ವರ್ಕ್ ಮಾಡಿ ರಿಟೈರ್ ಆಗೋ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಇಫ್ ದ ಸರ್ವಿಸ್ ಇಸ್ ಮೆನ್ಷನ್ಡ್ ಇನ್ ಮಂತ್ಸಲ್ಲಿ ಕೊಟ್ಟಿದ್ದೆ ಆದರೆ ಸೊ ಯು ಹ್ಯಾವ್ ಗಿವನ್ ದ ಎಕ್ಸಾಂಪಲ್ ಹಿಯರ್. ಇಫ್ ದ ಪಾರ್ಟ್ ಆಫ್ ಸರ್ವಿಸ್ ಇಸ್ ಮೋರ್ ದ್ಯಾನ್ 6 months, ಈಗ ಸರ್ವಿಸ್ ಏನು ಕೊಟ್ಟಿರ್ತಾರೆ ಅದು 6 monthsಗಿಂತ ಜಾಸ್ತಿ ಇದ್ದರೆ ಸೊ ಆವಾಗ ದೆನ್ ಇಟ್ ಈಸ್ ಟು ಬಿ ರೌಂಡೆಡ್ ಆಫ್ ಟು ದ ನೆಕ್ಸ್ಟ್ ಇಯರ್. ಅಂದರೆ ನೆಕ್ಸ್ಟ್ 6 ತಿಂಗಳಿಗಿಂತ ಜಾಸ್ತಿ ಸರ್ವಿಸ್ ಇದ್ದರೆ ಅದನ್ನ ನಾವು ಏನು ಮಾಡಬೇಕಂದ್ರೆ 1 year ಅಂತ ಟ್ರೀಟ್ ಮಾಡಬೇಕು. ಸಿ ಐ ಹ್ಯಾವ್ ಮೆನ್ಷನ್ ದ ಎಕ್ಸಾಂಪಲ್ಸ್ ಹಿಯರ್. 28 years and 7 months is taken as 29 years. ಅಂದರೆ 28 years ಓಕೆ ಪ್ಲಸ್ ಒಂದು 7 months ವರ್ಕ್ ಮಾಡಿಯಾನೆ. 7 months ಈಗೇನು ಮಂತ್ಸಲ್ಲಿ ಕೊಟ್ಟಿಯಾರಲ್ಲ, ಇಫ್ ದ ಸರ್ವಿಸ್ ಗಿವನ್ ಇನ್ ಮಂತ್ಸ್ ಇಸ್ ಮೋರ್ ದ್ಯಾನ್ 6 months ಅಂದರೆ ಸರ್ವಿಸ್ ಏನು ಮಂತ್ಸಲ್ಲಿ ಕೊಟ್ಟಿದ್ದಾರೆ ಅದು 6 monthsಗಿಂತ ಜಾಸ್ತಿ ಇದ್ದರೆ ಅದನ್ನ 1 year ಅಂತ ಟ್ರೀಟ್ ಮಾಡಬೇಕು. ಆಲ್ರೆಡಿ 28 years ಇದೆ, ಇದು 7 months ಅಂತ ಹೇಳ್ತಾ ಇದ್ದಾರೆ. ಮೋರ್ ದೆನ್ 6 months ಇದೆ ಸ್ಟೂಡೆಂಟ್ಸ್, ನಾವೇನು ಮಾಡಬೇಕಾಗತ್ತಂದರೆ ಮೋರ್ ದೆನ್ 6 months ಇರುವಾಗ 1 year ಅಂತ ಟ್ರೀಟ್ ಮಾಡ್ತೀವಿ. ಅವಾಗ ಟೋಟಲ್ 29 years ಆಗುತ್ತೆ. ಸರ್ವಿಸ್ ಮಂತ್ಸಲ್ಲಿ ಕೊಟ್ಟಿದ್ದು ಮೋರ್ ದೆನ್ 6 months ಇದ್ದರೆ 1 year ಅಂತ ಟ್ರೀಟ್ ಮಾಡಬೇಕು. 28 years and 4 months ಅಂತ ಕೊಟ್ಟರೆ ಸೊ ನಾವು ವಾಟ್ ಯು ಹ್ಯಾವ್ ಟು ಡೂ ನಾವು ಇಫ್ ಯು ಸಿ ದ ಸರ್ವಿಸ್ ಗಿವನ್ ಇನ್ ಮಂತ್ಸ್ ಇಟ್ ಈಸ್ ಲೆಸ್ ದ್ಯಾನ್ 6 months. ಸರ್ವಿಸ್ ಏನು ಮಂತ್ಸಲ್ಲಿ ಕೊಟ್ಟಿದ್ದಾರೆ ಅದು 6 monthsಗಿಂತ ಕಡಿಮೆ ಇದೆ. ಸೊ ಅವಾಗ ಲೆಸ್ ದ್ಯಾನ್ 6 months ಇದ್ದರೆ 1 year ಮಾಡಬಾರ್ದು, ಮೋರ್ ದೆನ್ 6 months ಇದ್ದರೆ ಮಾತ್ರ 1 year ಮಾಡಬೇಕು. ಹಾಗಾಗಿ ಇಟ್ ಈಸ್ ಜಸ್ಟ್ 28 years ಓನ್ಲಿ. 28 years and 6 months ಅಂತ ಕೊಟ್ಟರೆ 28 years and perfect 6 months. ಪರ್ಫೆಕ್ಟ್ 6 months ಆರ್ ಲೆಸ್ ಇದ್ದರೆ 1 year ಅಂತ ಟ್ರೀಟ್ ಮಾಡಬಾರ್ದು. ಮೋರ್ ದೆನ್ 6 months ಇದ್ರೆ ಮಾತ್ರ 1 year ಅಂತ ಟ್ರೀಟ್ ಮಾಡಬೇಕು. ಇಲ್ಲೇನಾಗಿದೆ ಪರ್ಫೆಕ್ಟ್ 6 months ಇದೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಇದನ್ನ 1 year ಅಂತ ಟ್ರೀಟ್ ಮಾಡಲ್ಲ. ಈಗೆಲ್ಲ 8 months ಅಂತ ಕೊಟ್ಟರೆ 1 year, 7 months ಅಂತ ಕೊಟ್ಟರೆ 1 year,
ಪರ್ಫೆಕ್ಟ್ 6 ಮಂತ್ಸ್ ಇತ್ತು ಅಥವಾ ಅದರಿಂದ ಕಡಿಮೆ ಇದ್ದರೆ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ 1 ಇಯರ್. ಸೊ ಹಾಗಾಗಿ ಬರೀ ಇಯರ್ಸ್ ಮಾತ್ರ ಕನ್ಸಿಡರ್ ಮಾಡಬೇಕು, 28 years. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಲೆಟ್ ಅಸ್ ಗೋ ಥ್ರೂ ಎ ಪ್ರಾಬ್ಲಮ್ ಸ್ಟೂಡೆಂಟ್ಸ್. The last salary drawn by Rohan is rupees 1 lakh per month, basic plus DA. He is entitled to receive a gratuity of rupees 11 lakh. He has been in employment for the last 19 years and 7 months. Compute his taxable gratuity for the assessment year 2020-21. And here you have to understand one thing, that is he is covered under Gratuity Act 1972. Yeah, you have to, what you are supposed to say is whenever a problem appears regarding gratuity ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ ಬಂದಾಗ ನೀವೇನು ನೋಡಬೇಕಂತ ಹೇಳಿದ್ರೆ, whether the employee is covered under Gratuity Act 1972 or not covered under Gratuity Act 1972, ಇದನ್ನ ನೋಡಬೇಕು. Now what is given here is he is covered under Gratuity Act is given students. Gratuity Act ಅಲ್ಲಿ ಕವರ್ ಆಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ನಾವು ಆ ಪ್ರೊಫಾರ್ಮನ ಯೂಸ್ ಮಾಡಿಕೊಂಡು ಅದೇ ರೀತಿ ವರ್ಕೌಟ್ ಮಾಡಬೇಕು. ಸೊ ಹೆಡ್ಡಿಂಗ್ ವಿಲ್ ಬಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಗ್ರ್ಯಾಚುಟಿ and name of the assessee is Rohan, Mr. Rohan or just Rohan you can write. PY 2019-20, AY 2021. Now let us go through the problem. The last salary drawn by Rohan is rupees 1 lakh per month. Andre last salary drawn by Rohan ಲಾಸ್ಟ್ ಸ್ಯಾಲ್ರಿ ಎಷ್ಟಿತ್ತು ಅಂತ ಹೇಳಿದ್ರೆ, ರಿಟೈರಿಂಗ್ ಮಂತಲ್ಲಿ ಅವನ ಸ್ಯಾಲ್ರಿ ಎಷ್ಟಿತ್ತು ಅಂತ ಹೇಳಿದ್ರೆ 1 lakh rupees ಇಟ್ ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ ಪ್ಲಸ್ ಡಿ ಎ ಅಂದರೆ ಟೋಟಲ್ ಆಗಿ ಕೊಟ್ಟಿಲ್ಲ ಸ್ಟೂಡೆಂಟ್ಸ್, ಇಲ್ಲಿ ಬೈಫರ್ಕೇಟ್ ಮಾಡಿಲ್ಲ. ಬೇಸಿಕ್ ಇಷ್ಟು, ಡಿ ಎ ಇಷ್ಟು ಅಂತ ಕೊಟ್ಟಿಲ್ಲ. ಟೋಟಲ್ ಬೇಸಿಕ್ ಪ್ಲಸ್ ಡಿ ಎ ಎಷ್ಟು ಅಂದರೆ 1 lakh rupees. he is entitled to receive a gratuity of rupees 11 lakh. ಅಂದರೆ ಅವನು ಎಷ್ಟು ಗ್ರ್ಯಾಚುಟಿ ರಿಸೀವ್ ಮಾಡ್ತಾ ಇದ್ದಾನೆ ಅಂದರೆ 11 lakh rupees is the gratuity which will be received by Rohan. He has been in employment for the last 19 years and 7 months. Nodi, service has been given students. He has been employed for the last 19 years and 7 months. 19 years work ಮಾಡಿಯಾನೆ, ಪ್ಲಸ್ ಸರ್ವಿಸ್ನ ಮಂತ್ಸಲ್ಲೂ ಕೊಟ್ಟಿದ್ದಾರೆ. ಮಂತ್ಸಲ್ಲಿ ನೀವು ನೋಡಿದ್ದೆ ಆದರೆ ವೆದರ್ ಇಟ್ ಈಸ್ ಮೋರ್ ದೆನ್ 6 months ಆರ್ ಲೆಸ್ ದೆನ್ 6 months. ಸೊ ಮಂತ್ಸ್ 7 months ಅಂತ ಕೊಟ್ಟಿದ್ದಾರೆ, ಮೋರ್ ದೆನ್ 6 months ಅಂತ ಆಯಿತು ಸ್ಟೂಡೆಂಟ್ಸ್. whenever the service is mentioned in months and if the service mentioned in months is more than 6 months, 6 ತಿಂಗಳಿಗಿಂತ ಜಾಸ್ತಿ ಇದ್ದರೆ 1 year ಅಂತ ಟ್ರೀಟ್ ಮಾಡಬೇಕು. ಸೊ ಈಗ 7 months ಅಂತ ಇರೋದು 1 year ಅಂತ ಆಗುತ್ತೆ. ಸೊ ಆಲ್ರೆಡಿ ಇಲ್ಲಿ 19 years ಇದ್ದಾನೆ, ಮೋರ್ ದೆನ್ 6 months ಇರೋದ್ರಿಂದ ಅದು 1 year ಆಗುತ್ತೆ. ಟೋಟಲ್ completed service will be 20 years. Compute his taxable gratuity for the assessment year 2021. So we are supposed to calculate the taxable gratuity. So as per the proforma itself, you work out students. First, actual gratuity received. How much is the actual gratuity received? On ಎಷ್ಟು gratuity receive ಮಾಡ್ತಾ ಇದ್ದಾನೆ ಅಂದರೆ 11 lakh. Less exempt under section 10 subsection 10 least of the following. ಯಾವುದು ಕಡಿಮೆ ಅದನ್ನ ನಾವು ಕನ್ಸಿಡರ್ ಮಾಡಬೇಕು. ಫಸ್ಟ್ ಆ್ಯಕ್ಚುಯಲ್ ಅಮೌಂಟ್ ರಿಸೀವ್ಡ್ ಅಂದರೆ ಎಷ್ಟು ಗ್ರ್ಯಾಚುಟಿ ರಿಸೀವ್ ಮಾಡಿರ್ತಾನೆ ಅದನ್ನೇ ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ. ಹೌ ಮಚ್ ಇಸ್ ದ ಆ್ಯಕ್ಚುಯಲ್ ಗ್ರ್ಯಾಚುಟಿ ರಿಸೀವ್ಡ್? 11 lakh. ಸೊ ಆ್ಯಕ್ಚುಯಲ್ ಅಮೌಂಟ್ ರಿಸೀವ್ಡ್ ವಿಲ್ ಬಿ 11 lakh. ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಆ್ಯಕ್ಚುಯಲ್ ಅಮೌಂಟ್ ರಿಸೀವ್ಡ್ ಅಂತ ಹೇಳಿದ್ರೆ ಗ್ರ್ಯಾಚುಟಿಯಾಗಿ ಅವನು ಎಷ್ಟು ರಿಸೀವ್ ಮಾಡ್ತಾನೆ ಅದನ್ನ ತೋರಿಸ್ಬೇಕು. ಹೌ ಮಚ್ ಹಿ ಈಸ್ ರಿಸೀವಿಂಗ್? ಹಿ ವಿಲ್ ರಿಸೀವ್ 11 lakh rupees. Next, second one is statutory limit. So statutory limit is the maximum limit students. It is fixed. ಇದು 20 lakh. ನೀವು ಯಾವುದೇ ಪ್ರಾಬ್ಲಮ್ ಗ್ರ್ಯಾಚುಟಿ ಪ್ರಾಬ್ಲಮ್ ವರ್ಕೌಟ್ ಮಾಡಿದ್ರು ಈ ಅಮೌಂಟ್ ಫಿಕ್ಸ್ಡ್ ಇರುತ್ತೆ. ಸ್ಟ್ಯಾಟ್ಯುಟರಿ ಲಿಮಿಟ್ ವಿಲ್ ಬಿ 20 lakh. Third one is 15 days salary based on last salary for each year of completed service. So we are supposed to consider 15 days salary. 15 days salary ಹೇಗೆ ಅಂದರೆ 15 divided by 26. ಏನಿದು 26 ಅಂತ ಹೇಳಿದ್ರೆ 26 is nothing but the working days in a month. ಈಗ ಸಂಡೇಸ್ ಬಿಟ್ಟು ಯೂಶ್ವಲಿ ಅಂದರೆ ಯು ಡೋಂಟ್ ಕನ್ಸಿಡರ್ ಗೌರ್ಮೆಂಟ್ ಹಾಲಿಡೇ ಸ್ಟೂಡೆಂಟ್ಸ್ ಎಕ್ಸ್ಕ್ಲೂಡಿಂಗ್ ಸಂಡೇ. ಸೊ ಇನ್ ಎ ಮಂತ್ 26 ವರ್ಕಿಂಗ್ ಡೇಸ್ ವಿಲ್ ಕಮ್. ಈ ರೀತಿ ಎಕ್ಸಂಪ್ಷನ್ ಮಾಡಿದ್ದಾರೆ. ಹಾಗಾಗಿ ಇಟ್ ಇಸ್ 15 divided by 26 ಇಂಟು ಲಾಸ್ಟ್ ಡ್ರಾನ್ ಸ್ಯಾಲರಿ. ಹೌ ಮಚ್ ಇಸ್ ದ ಲಾಸ್ಟ್ ಡ್ರಾನ್ ಸ್ಯಾಲರಿ? ನೋಡಿ, ಸ್ಯಾಲರಿ ಲಾಸ್ಟ್ ಡ್ರಾನ್ ಸ್ಯಾಲರಿ ಮೀನಿಂಗ್ ಏನಂದರೆ ಬೇಸಿಕ್ ಪ್ಲಸ್ ಡಿ ಎ. ಬೇಸಿಕ್ ಕೊಟ್ಟಿರ್ತಾರೆ, ಡಿ ಎ ಕೊಟ್ಟಿದ್ರೆ ಎರಡನ್ನೂ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಒಟ್ಟಿಗೆ ಕೊಟ್ಟಿರೋ ಸ್ಟೂಡೆಂಟ್ಸ್ 1 lakh per month. ಸೊ ಯು ಟೇಕ್ ದಟ್ 1 lakh ಪರ್ ಆ್ಯನಮ್ ಮಾಡಬೇಕಂತ ಏನಿಲ್ಲ ಸ್ಟೂಡೆಂಟ್ಸ್. 1 lakh ಪರ್ ಮಂತ್. ಆ ರಿಟೈರಿಂಗ್ ಮಂತ್ ಸ್ಯಾಲ್ರಿನೇ ನೀವು ಕನ್ಸಿಡರ್ ಮಾಡೋದು. ಅವ್ನು ರಿಟೈರ್ ಆಗುವಾಗ ಅವನ ಸ್ಯಾಲ್ರಿ ಎಷ್ಟಿತ್ತು. ಸೊ ರಿಟೈರ್ ಆಗುವಾಗ ಲಾಸ್ಟ್ ಆನ್ ಸ್ಯಾಲ್ರಿ ಅಂತ ಹೇಳಿದರೆ ರಿಟೈರಿಂಗ್ ಮಂತ್ ಸ್ಯಾಲ್ರಿ ಇಸ್ 1 lakh ಇಂಟು ಕಂಪ್ಲೀಟೆಡ್
ದಟ್ ಈಸ್ ಈಚ್ ಇಯರ್ ಆಫ್ ಕಂಪ್ಲೀಟೆಡ್ ಸರ್ವಿಸ್. ಅವ್ನು ಎಷ್ಟು ವರ್ಷ ವರ್ಕ್ ಮಾಡ್ಯಾನೆ ಅಂತ ಹೇಳ್ಬಿಟ್ಟು. ಸೊ 19 years 7 months ಅಂತ ಹೇಳಿದರೆ, ಸಿನ್ಸ್ ದ ಸರ್ವಿಸ್ ಮೆನ್ಷನ್ಡ್ ಇನ್ ಮಂತ್ಸ್ ಈಸ್ ಮೋರ್ ದ್ಯಾನ್ 6 months, 6 monthsಗಿಂತ ಜಾಸ್ತಿ ಇರೋದ್ರಿಂದ ಅದು 1 year ಅಂತ ಆಗುತ್ತೆ. 19 + 1 year 20 years into 20. ಸೊ ಇಟ್ ಕಮ್ಸ್ ಟು 11,53,846 ಇಷ್ಟಕ್ಕೆ ಬರುತ್ತೆ ಸ್ಟೂಡೆಂಟ್ಸ್. ಡೆಸಿಮಲಲ್ಲಿ ಬರುತ್ತೆ. ಸೊ ಡೆಸಿಮಲಲ್ಲಿ ನೀವು ಅದನ್ನೇನು ಮಾಡಬೇಕಾಗುತ್ತೆ ಅಂದರೆ, ಆ ಡೆಸಿಮಲ್ ಬಿಟ್ಬಿಡಿ, ಜಸ್ಟ್ ಏನಿರುತ್ತೆ ಅದು ಮಾತ್ರ ಕನ್ಸಿಡರ್ ಮಾಡಿ. 11,53,846. ಈ ಮೂರು ಅಮೌಂಟಲ್ಲಿ ಲೀಸ್ಟ್ ಅಮೌಂಟ್ ಯಾವುದಿದೆ, ಯಾವ್ದು ಕಡಿಮೆ ಇದೆ ಅದನ್ನ ತಗೊಳ್ಳಿ. 11 lakh ಈಸ್ ಲೀಸ್ಟ್ ಸ್ಟೂಡೆಂಟ್ಸ್. ಸೊ ಫ್ರಮ್ ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್ ಆ ಲೀಸ್ಟ್ ಅಮೌಂಟ್ ಡಿಡಕ್ಟ್ ಮಾಡಿದ್ರೆ ಟ್ಯಾಕ್ಸೇಬಲ್ ಗ್ರ್ಯಾಚ್ಯುಟಿ ಏನಾಗುತ್ತೆ ಅಂದರೆ 0 ಬರುತ್ತೆ ಸ್ಟೂಡೆಂಟ್ಸ್. 0 ಬದಲಾಗಿ ಯು ರೈಟ್ nil. I hope you are able to understand. So 15 divided by 26, here 26 means number of working days in a month. ಅಂದರೆ ಒಂದು ತಿಂಗಳಲ್ಲಿ ಸಂಡೇಸ್ ಬಿಟ್ಟು ವರ್ಕಿಂಗ್ ಡೇಸ್ ಎಷ್ಟು ಅಂತ ಹೇಳಿದ್ರೆ 26. ಸೊ ಯು ಆರ್ supposed to take divided by 26 into 1 lakh. 1 lakh is nothing but last drawn salary. Last drawn salary ಅಂತ ಹೇಳಿದ್ರೆ ರಿಟೈರಿಂಗ್ ಮಂತ್ ಸ್ಯಾಲ್ರಿ. ಅವ್ನು ರಿಟೈರ್ ಆಗೋ ತಿಂಗಳಲ್ಲಿ ಎಷ್ಟು ಸ್ಯಾಲ್ರಿ ಇತ್ತು, 1 lakh per month ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಸ್ಯಾಲ್ರಿ ಡೌನ್ ಇಸ್ 1 lakh per month. ಸೊ 1 lakh ಇಂಟು ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್, ಎಷ್ಟು ವರ್ಷ ವರ್ಕ್ ಮಾಡಿಯಾನೆ ಅದನ್ನ ಕನ್ಸಿಡರ್ ಮಾಡಬೇಕು. ಸಿನ್ಸ್ ದ ಸರ್ವಿಸ್ ಈಸ್ ಮೆನ್ಷನ್ಡ್ ಇನ್ ಮಂತ್ಸ್, ಆ ಮಂತ್ಸಲ್ಲಿ ಇರೋದು 6 ತಿಂಗಳಿಗಿಂತ ಜಾಸ್ತಿ ಇರೋದ್ರಿಂದ ಅದನ್ನ 1 year ಅಂತ ಟ್ರೀಟ್ ಮಾಡಿ ಟೋಟಲ್ 20 months ಆಗುತ್ತೆ. In this way, we are going to calculate the taxable gratuity when an employee is covered under Gratuity Act 1972. So, ಇದನ್ನ ನೋಡಬೇಕಾಗುತ್ತೆ. ಫಸ್ಟ್ ನೀವು ಅವನು ಎಂಪ್ಲಾಯ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ನಾಟ್ ಕವರ್ಡ್ ಅಂತ ಬಿಟ್ಟು, ಕವರ್ಡ್ ಅಂತ ಹೇಳಿದ್ರೆ ಈ ರೀತಿ ನಾವು ವರ್ಕೌಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಸಿ ದ ವರ್ಕಿಂಗ್ ನೋಟ್ಸ್. ಆ್ಯಂಡ್ ರಿಮೆಂಬರ್ ಸ್ಟೂಡೆಂಟ್ಸ್, ಇನ್ ಕೇಸ್ ಆಫ್ ಟ್ಯಾಕ್ಸೇಷನ್ ಅಂದರೆ ನಿಮ್ಮ ಟ್ಯಾಕ್ಸ್ ಸಬ್ಜೆಕ್ಟಲ್ಲಿ ಸೆಕ್ಷನ್ ಬಿಗೆ 2 ವರ್ಕಿಂಗ್ ನೋಟ್ ಬರೀಬೇಕು, ಸಿಗೆ 4 ವರ್ಕಿಂಗ್ ನೋಟ್ ಅಟ್ಲೀಸ್ಟ್ ಯು ಆರ್ ಸಪೋಸ್ ಟು ರೈಟ್. ಸೊ ವರ್ಕಿಂಗ್ ನೋಟ್ಸ್ ನೋಡಿ ನಿಮ್ಗೆ ಯಾವ್ದು ಸಿಂಪಲ್ ಆಗುತ್ತೆ ಅದನ್ನ ಬರೀರಿ. ಪಾರ್ಟ್ ಆಫ್ ದ ಸರ್ವಿಸ್ ಇನ್ ಎಕ್ಸೆಸ್ ಆಫ್ 6 months is to be taken as 1 year. So I have mentioned the working note here students, that is since the ಸರ್ವಿಸ್ ಇನ್ ಮಂತ್ಸ್ ಇಸ್ ಮೋರ್ ದೆನ್ 6 months, ಅದೇನಿದೆಯಲ್ಲ ನಾವು 1 year ಅಂತ ಟ್ರೀಟ್ ಮಾಡ್ತೀವಿ. 15 days ಸ್ಯಾಲ್ರಿ ಇಸ್ ಬೇಸ್ಡ್ ಆನ್ ಲಾಸ್ಟ್ ಆನ್ ಸ್ಯಾಲ್ರಿ. ಸೊ ದೀಸ್ ಆರ್ ಸಿಂಪಲ್ ವರ್ಕಿಂಗ್ ನೋಟ್ಸ್. ನೀವು ಯಾವ್ದು ಬೇಕಾದ್ರೂ ಇದರಲ್ಲಿ ತೋರಿಸ್ಬೋದು. ಬೇಕಾದ್ರೆ ಸ್ಟ್ಯಾಟರ್ ಲಿಮಿಟ್ ಇಸ್ ₹20 lakh, ಈ ರೀತಿಯೂ ವರ್ಕಿಂಗ್ ನೋಟ್ನ ತೋರಿಸ್ಬೋದು. ಇನ್ ದಿಸ್ ವೇ ವಿ ಆರ್ ಸಪೋಸ್ ಟು ವರ್ಕ್ ಔಟ್ ದ ಪ್ರಾಬ್ಲಮ್ ಇನ್ ರೆಸ್ಪೆಕ್ಟ್ ಆಫ್ ಟ್ಯಾಕ್ಸೇಬಲ್ ಗ್ರ್ಯಾಚ್ಯುಟಿ.